ಗೈಸ್ ಈ ಥರ ಒಂದು ಫೋಟೋನ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ. ಹಾಗೇನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನೀವು ನಿಮ್ಮ ಮೊಬೈಲಲ್ಲಿರೋ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ನ ಓಪನ್ ಮಾಡ್ಕೊಂಡ್ರೆ ಮೇಲೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಒಂದ್ಸರಿ ಗೂಗಲ್ ಜೆಮಿನಿ ಅಂತ ಮೇಲೆ ಬರುತ್ತೆ ನೋಡಿ. ಸೊ ಒಂದು ಸರ್ಚ್ ಮಾಡಿಕೊಂಡು ಫಸ್ಟಲ್ಲಿ ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಅದು ಓಪನ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿ ಬರುತ್ತೆ. ಸೊ ಆಲ್ರೆಡಿ ಲಾಗಿನ್ ಆಗಿದೆಯಲ್ಲ. ಸೊ ಅಕೌಂಟ್ ನಿಮ್ಗೆ ಯಾವ ಅಕೌಂಟ್ ಬೇಕು ನೋಡಿರಿ. ಸೊ ಆ ಒಂದು ಅಕೌಂಟ್ಗೆ ನೀವು ಲಾಗಿನ್ ಆಗ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ಹಾಕ್ತೀನಿ. ಸೊ ಆದ ನಂತರ ಅದು ಲಾಗಿನ್ ಆಗುತ್ತೆ. ನೋಡ್ಬೋದು ಲಾಗಿನ್ ಆಗಿದೆ. ಸೊ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಬರುತ್ತೆ. ಸೊ ಎಲ್ಲ ಆ್ಯಡ್ನ ರಿಮೂವ್ ಮಾಡಿಕೊಂಡು ಸೊ ಇಲ್ಲಿ ಆ ಜೆಮಿನಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೆಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ ನೋಡಿರಿ. ಸೊ ಅಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಮೊಂದು ಗ್ಯಾಲರಿ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಫೋಟೋ ಸಿಕ್ಕಿಲ್ಲ ಒಳ್ಳೆ ಇಲ್ಲಿ ನೀವು ಫೋಟೋ ಅಂತಿದ್ದು ನೋಡಿರಿ. ಸ್ವಲ್ಪ ಸ್ವೈಪ್ ಮಾಡಿದ್ರೆ ಸಿಗ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ರೀಸೆಂಟ್ ಒಳಗೆ ಹೋದರೆ ಅಷ್ಟು ಫೋಟೋ ಸಿಗುತ್ತೆ. ಸೊ ನಾನು ಪುನೀತ್ ರಾಜ್ಕುಮಾರ್ದವ್ರದ್ದು ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಲೋಡ್ ಆಗುತ್ತೆ. ಸೊ ಆದಂದ್ರೆ ಅದು ಬರುತ್ತೆ ನೋಡ್ರಿ, ಬಂದಿರೋದು. ಸೊ ನಾನು ಟೆಲಿಗ್ರಾಮಲ್ಲಿ ನಿಮ್ಗೊಂದು ಫಾರ್ಮೆಟ್ ಕೊಟ್ಟಿರ್ತೀನಿ. ಸೊ ಆ ಒಂದು ಫಾರ್ಮೆಟ್ ನಾನು ಕಾಪಿ ಮಾಡ್ಕೊಬರ್ರಿ. ಕಾಪಿ ಮಾಡ್ಕೊಂಡು ಇಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು. ಸೊ ನಾನಿಲ್ಲಿ ಯುವರ್ ನೇಮ್ ಅಂತ ಹಾಕಿದ್ದೀನಲ್ಲ. ಸೊ ಇಲ್ಲಿ ನಿಮ್ಮ ನೇಮ್ ಒಂದು ಹಾಕಬೇಕು ನೀವು. ಸೊ ಅದನ್ನ ನೋಡ್ಬೋದು. ಅದನ್ನ ರಿಮೂವ್ ಮಾಡಿಕೊಂಡು ಸೊ ನಿಮ್ಮ ನೇಮ್ ಏನು ನೋಡ್ರಿ ಅದನ್ನ ಹಾಕ್ಕೊಳ್ಳಿ. ನಾನು ಮೌನೇಶ್ ಹಾಕ್ಕೊಳ್ತೀನಿ. ಸೊ ಇನ್ಸ್ಟಾ ಪೇಜ್ ಏನು ನೋಡ್ರಿ. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನೋಡ್ರಿ. ಸೊ ಇಲ್ಲಿ ಇನ್ಸ್ಟಾ ಪೇಜನ್ನು ನೀವು ಹಾಕ್ಕೊಂಬಿಡ್ರಿ. ನಾನು ಮನಸ್ಸಿನ ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮನಸ್ಸಿನ ಮಾತುಗಳು ಅಂತ ಟೈಪ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಇಷ್ಟ ಅಂತಿದೆ ನೋಡ್ರಿ. ಸೊ ಇಲ್ಲಿ ನಿಮ್ಮ ಒಂದು ಏನಂದರೆ ಅಕೌಂಟ್ನ ಇಲ್ಲಿ ಟೈಪ್ ಮಾಡಿದರೆ ಆಯಿತು. ಸೊ ಇಲ್ಲಿ ನಾನು ಆ್ಯಡ್ ಕೊಟ್ಕೊಳ್ತೀನಿ ನೋಡ್ರಿ. ಆ್ಯಡ್ ಮನಸ್ಸಿನ ಮಾತುಗಳು ಅಂತ ಇನ್ನೂ ಬರೆದಿದ್ದೀನಿ. ಸೊ ಇಲ್ಲಿ ನೇಮ್ ಇಷ್ಟು ಚೇಂಜ್ ಮಾಡ್ಕೊಂಡು ನೀವು ಜಸ್ಟ್ ಇಲ್ಲಿ ಸೆಂಡ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅದು ಸೆಂಡ್ ಆಗುತ್ತೆ. ಸೊ ನೋಡ್ಬೋದು ಸೆಂಡ್ ಆಗ್ತದೆ. ಜಸ್ಟ್ ಇನ್ ಸೆಕೆಂಡ್ ಅಂತ ತೋರಿಸ್ತಿದ್ದು. ಸ್ವಲ್ಪ ವೇಟ್ ಮಾಡ್ಕೋಬೇಕು. ಸೊ ವೇಟ್ ಮಾಡ್ಕೊಂಡ್ರೆ ಅದು ತಾನೇ ನಿಮಗೆ ಒಂದು ಫೋಟೋ ಯೂನಿಕ್ ಆಗಿರೋ ಫೋಟೋನ ಜನ್ರೇಟ್ ಮಾಡಿಕೊಡುತ್ತೆ. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ, ಲೋಡ್ ಆಗ್ತಾಯಿದೆ. ನೋಡ್ಬೋದು ಜನ್ರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆಯಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ರೆ ಸೊ ಇದು ನಮಗೆ ನೋಡಿ ಈ ರೀತಿಯಾಗಿ ಕನ್ವರ್ಟ್ ಮಾಡಿಕೊಟ್ಬಿಡುತ್ತೆ. ನೋಡ್ಬೋದು. ಸೊ ಈ ರೀತಿಯಾಗಿ ಕನ್ವರ್ಟ್ ಕೊಟ್ಟಂಥ ಫೋಟೋನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈ ರೀತಿ ಏನೋ ಬರಲಿಲ್ಲ ಅಂದರೆ ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಸೊ ಇಲ್ಲಿ ಡೌನ್ಲೋಡ್ ಇಮೇಜ್ ನೋಡ್ರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ನೀವು ವಿಡಿಯೋನ ಡೌನ್ಲೋಡ್ ಆಗಿಬಿಡುತ್ತೆ. ಫೋಟೋ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡ್ಕೊಂಡು ನಿಮ್ಮೊಂದು ಮೊಬೈಲನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.